ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವತ್ತಿನದು ಟಾಪಿಕ್ ಏನಂದರೆ ಯು ಐ, ನಾನು ಮತ್ತು ನೀನು ಅಥವಾ ನಾನು ಮತ್ತು ನೀವು. ಸೊ ಹೆಂಗಿತ್ತು ಮೂವಿ ಅಂತ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇವನು 1 ವಾರ ಕಮ್ಮಿ ಕಮ್ಮಿ 15 ದಿವಸ ಆಯಿತು ಇವಾಗ ರಿವ್ಯೂ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಅದೇ ಸ್ಪೆಷಲಿಸ್ಟ್. ಯಾಕೆಂದರೆ ಅದೇ ಏಕೆ ಸ್ಪೆಷಲು ಅಂತ ಹೇಳೋದಾದರೆ, ಮೂವಿಯನ್ನು ಅತೀ ಬುದ್ಧಿವಂತಿಕೆಯಿಂದ ನೋಡಿದರೆ ಅರ್ಥನೇ ಆಗಲ್ಲ. ಯಾರು ಬುದ್ಧಿವಂತರು ದಡ್ರ ಥರ ನೋಡ್ತಾರೆ ಅವರಿಗೆ ಈ ಮೂವಿ ಅರ್ಥ ಆಗುತ್ತೆ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ, ಅಂದರೆ ಈಗಿನ ನಮ್ಮ ಸಮಾಜದಲ್ಲಿ ಏನು ನಡೆಯುತ್ತೋ ಅದೇ ಯು ಆ್ಯಂಡ್ ಐ. ಸೊ ಯು ಐ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟು ನಾವು ಉಪೇಂದ್ರ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೇ ಬಿ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಆ ಮನುಷ್ಯ ಒಂದು ಯಾವುದೇ ಅವರ ಮೂವಿ ಆಗಿರಲಿ, ನಾವು ಅದನ್ನು ಒಂದು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಉಪೇಂದ್ರ ಅವ್ರ ಥರ ಯೋಚಿಸಬೇಕಾಗುತ್ತೆ. ಸೊ ಅವ್ರ ಥರ ಯೋಚಿಸಿದ್ರೆ ಮಾತ್ರ ನಮ್ಮೊಂದು ಆ ಒಂದು ಅವರು ಏನು ಯೋಚಿಸ್ತಾರೆ ಅದು ನಮಗೆ ಅರ್ಥ ಆಗುತ್ತೆ. ಸೊ ಮೂವಿ ಸ್ಟಾರ್ಟ್ ಆಗುವಾಗಲೇ ಮೂವಿ ಸೆನ್ಸರ್ ಸರ್ಟಿಫಿಕೇಟನ್ನು ಎಲ್ಲರೂ ನೋಡಿರ್ತೀರ. ಯು ಅಥವಾ ಎ ಅಥವಾ ಯು ಎ ಅಂತ ಹೇಳಿ ಸರ್ಟಿಫಿಕೇಟ್ ಇದ್ದದ್ದನ್ನು ಫಸ್ಟ್ ಟೈಮ್ ಇವರು ಚೇಂಜ್ ಮಾಡಿಬಿಟ್ಟು ಯು ಐ ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥ ಮೂವಿ ಹೆಂಗೆ ಹೋಗುತ್ತೆ, ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ ಅಂತ ಹೇಳೋದೇ ಇವತ್ತಿನ ರಿವ್ಯೂ. ಸೊ ನನ್ನ ರ್ಯಾಂಕ್ ಎಷ್ಟು ಔಟ್ ಆಫ್ 5 ಅಥವಾ ಔಟ್ ಆಫ್ 10 ತೊಗೊಂಡ್ರೆ ನನ್ನ ರ್ಯಾಂಕ್ ಎಷ್ಟು ಅಂತ ಹೇಳೋದಾದರೆ, ನನಗೆ ಮೂವಿ ಎಷ್ಟು ಅರ್ಥ ಆಯಿತು ಅಂತ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನನಗೆ 4.5, 5ರಲ್ಲಿ 4.5 ನಾನು ಕೊಡ್ತೇನೆ. ಯಾಕಂದರೆ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಈಗಿನ ಪ್ರಪಂಚದಲ್ಲಿ ಏನು ನಡೆಯುತ್ತೋ, ಈಗಿನ ನಾವು ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಏನೇನು ಗಲಾಟೆ ಮಾಡ್ತಾ ಇದ್ದೆವು, ಸೊ ಇದೇ ಮೂವಿ. ಸೊ ನಾವು ಇಂಪ್ರೂವ್ಮೆಂಟನ್ನು ನೋಡ್ತಾ ಇದ್ದಿದ್ದಂತಹ ದೇಶ, ಭಾರತ ದೇಶ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದಿದ್ದಂಥ ದೇಶ ಎಲ್ಲೂ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ಕೆಲವರಿಂದ ಏನಾಗ್ತಾ ಇದೆ ಅಂತ ಹೇಳೋದೇ ಯು ಆ್ಯಂಡ್ ಐ. ಸೊ ಯು ಐ ಮೂವಿ ಬಗ್ಗೆ ಹೇಳೋಕ್ಕಿಂತ ನಾನಂದರೆ ಕೆಲವು ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಫಸ್ಟ್ ಆಫ್ ಆಲ್ ಯು ಐ ಮೂವಿ ಅಂತ ತಿಳ್ಕೊಂಡವರು ದಯವಿಟ್ಟು ಆ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಯಾಕಂದರೆ ಯು ಐ ಒಂದು ಮೂವಿ ಅಲ್ಲ, ಇದು ನಮ್ಮ ಅಂದರೆ ನಮ್ಮೆಲ್ಲರ ಸುತ್ತ ಇರುವಂಥ ಒಂದು ಪ್ರಪಂಚ. ಸೊ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಕರೆಕ್ಟಾಗಿ ನೋಡ್ಕೊಂಡವ್ರಿಗೆ ಸಿನಿಮಾ ಅರ್ಥ ಆಗುತ್ತೆ. ಸೊ ಏನು ಇದು ಫಸ್ಟ್ ಹಾಫು, ಏನಿದು ಸೆಕೆಂಡ್ ಹಾಫು ಅಂತ ಹೇಳೋದಾದರೆ, ಫಸ್ಟ್ ಹಾಫಲ್ಲಿ ಏನು ತೋರಿಸ್ತಾರೆ ಅಂದರೆ ಭೂಮಿ ತಾಯಿ ಅಂತಲೂ ತಿಳ್ಕೊಳ್ಬೋದು ಅಥವಾ ತಾಯಿ ಅಂತಲೂ ತಿಳ್ಕೊಬೋದು. ಸೊ 5-6 ಜನ ರೇಪ್ ಮಾಡುವಂಥ ಸೀನ್ ತೋರಿಸ್ತಾರೆ. ಅದು ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ, ಎಂಜಿನಿಯರ್ಗಳು ಮತ್ತು ಉಳಿದ ಒಂದು ಅಂದರೆ ಮರ ಕಡಿತಾರೆ ನಾವು, ಅಂದರೆ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ. ಸೊ ಪ್ರಕೃತಿಯನ್ನು ಭೂಮಿಗೆ ಹೋಲಿಸಿದ್ದಾರೆ. ಸೊ ಯು ಐ ಅಂದರೆ ಏನು? ಸೊ ಯು ಐ ಮೀನಿಂಗು ಅಂದರೆ ಒಂದು ನಾವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಒಂದು ಟೈಟಲ್ ಕಾರ್ಡಲ್ಲೇ ತೋರಿಸಿದ್ದಾರೆ. ಸೊ ಇದು ರಿಯಲ್ ಆಗಿ ಒಂದು ನಮಗೆ ಫೋಕಸ್ ಆಗುತ್ತಾ ಅಂದರೆ, ಒಂದು ಕರೆಕ್ಟಾಗಿ ನೋಡೋದಾದರೆ ಆ ಒಂದು ಫೋಕಸ್ ವರ್ಡಿಗೆ ಒಂದು 2-3 ಅಂದರೆ ಮೂವಿ ಸ್ಟಾರ್ಟ್ ಆಗುವಾಗ ನಮಗೆ ಏನಪ್ಪ ಇದು ಫೋಕಸ್ಸು ಅಂತ ಹೇಳ್ಬಿಟ್ಟು ಅಷ್ಟು ತಲೆಯಲ್ಲಿ ಹುಳ ಬಿಡ್ತಾರೆ. ಸೊ ಫೋಕಸ್ ಆಗಿ ನೋಡಿದರೆ ಮಾತ್ರ ಈ ಮೂವಿ ಫೋಕಸ್ ಆಗಿ ನಮಗೆ ಅರ್ಥ ಆಗೋದು. ಸೊ ಇದನ್ನು ಕರೆಕ್ಟಾಗಿ ಒಂದು ನೋಡೋದಾದರೆ, ಉಪೇಂದ್ರ ಅವರ ಒಂದು 2 ಭಿನ್ನ ಪಾತ್ರ ಇದೆ. ಒಂದು ಸತ್ಯ ಮತ್ತು ಒಂದು ಕಲ್ಕಿ ಭಗವಾನ್ ಅಂತ ಹೇಳಿಬಿಟ್ಟು ಒಂದು ಪಾತ್ರವನ್ನು ನಿಭಾಯಿಸ್ತಾರೆ. ಸೊ ಅದೊಂದು ಎಲ್ಲೋ ನನಗೆ ಸ್ವಲ್ಪ ಕಲ್ಕಿ ಭಗವಾನ್ ಅಂತ ಹೇಳಿಬಿಟ್ಟು ಕಲ್ಕಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೊಂದು ಎಲ್ಲೋ ಮಿಸ್ ಹೊಡಿತು. ಬಟ್ ಓಕೆ, ಅಂದರೆ ಅದನ್ನು ಎಂಡಿಂಗನ್ನು ಸ್ವಲ್ಪ ಒಂದು ಕಲ್ಕಿ ಭಗವಾನ್ ಅಂತ ಹೇಳಿಬಿಟ್ಟು ಬರ್ತಾರೆ. ಜನರನ್ನೆಲ್ಲ ನಾನು ಅಂದರೆ ಕಲ್ಕಿ ಭಗವಾನ್ನ ರೂಪ ಅಂತ ಹೇಳಿ ನಂಬಿಸ್ತಾರೆ. ಆಮೇಲೆ ಅದೊಂದು ಸ್ವಲ್ಪ ಟಚ್ ಎಲ್ಲೋ ಅಲ್ಲಿ ಆ ಕಡೆ ಈ ಕಡೆ ಆಯಿತು ನನಗೆ, ನನ್ನ ಒಂದು ಅನಿಸಿಕೆ. ಸೊ ಆಯಿತು. ಬಟ್ ಸತ್ಯ ಮತ್ತು ಕಲ್ಕಿ ಇದರಿಂದ ಒಂದು ಫುಲ್ಲು ಪ್ಯೂರಿಟಿ ನೋಡೋದಾದರೆ, ಒಂದು ಕರೆಕ್ಟಾಗಿ ನೋಡೋದಾದರೆ, ಕನ್ಫ್ಯೂಷನ್ ಕೊಡೋದಂತೂ ಸತ್ಯ. ಕನ್ಫ್ಯೂಷನ್ ಅಂತೂ ಕೊಡೋದಂತೂ ಕರೆಕ್ಟಾಗಿ, ಅಂದರೆ ಮನುಷ್ಯನ ದುರಾಸೆಗೆ ಕೊನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದೊಂದು ಪಾಯಿಂಟನ್ನು ತೋರಿಸಿದ್ದಾರೆ. ಸೊ ಜಾತಿ ಧರ್ಮದ ವಿಷಯದಲ್ಲಿ ಒಂದು ನಂಬರ್ ಪ್ಲೇಟನ್ನು ಒಂದು ಅಚ್ಚೆ ಹಾಕಿಸ್ಕೊಳ್ಳೋದನ್ನು ಆಗಿರ್ಬೋದು, ಎಲ್ಲವೂ ಒಂದು ಪಾಯಿಂಟನ್ನು ನೋಡಿದರೆ ಮಾತ್ರ ನಮಗೆ ಒಂದು ಅರ್ಥ ಆಗುತ್ತೆ. ಸೊ ಜೋಕರ್ ಒಂದು ಪಾರ್ಟ್ ಇದೆ ಸಾಧು ಕೋಕಿಲ ಅವ್ರದ್ದು. ಅವರು ಅಂದರೆ
ಒಂದು ನಮ್ಮ ಪ್ರಪಂಚದಲ್ಲಿ ಒಂದು ರಾಜಕೀಯ ವ್ಯಕ್ತಿಗಳು ಏನಾದರೂ ಮಾಡಿದ್ರೂನು ಒಂದು ನಾವು ಕಣ್ಣಿದ್ದು ಕೂಡರ ಹಾಗೆ ಒಂದು ಜೋಕರ್‌ಗಳ ಹಾಗೆ ನೋಡ್ತೀವಿ ಅನ್ನೋ ಒಂದು ಪಾಯಿಂಟನ್ನು ಜೋಕರ್ ರೀತಿ ತೋರಿಸಿದ್ದಾರೆ. ಸೊ ಪ್ರಸ್ತುತ ನಮ್ಮ ಸಮಾಜದಲ್ಲಿ ನಡೆಯುವಂಥ ಕೆಲವೊಂದು ಅಂಶಗಳನ್ನು ಇಟ್ಟು ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಒಂದು ವೇಳೆ ಅಂದರೆ ಗೆದ್ದರೆ ಅಥವಾ ಉಪೇಂದ್ರ ಅವರು CM ಆದರೆ ಏನೇನು ಮಾಡ್ಬೋದು, ಏನೇನು ಮಾಡ್ತಾರೆ ಅಂದರೆ ಅದನ್ನು ನೆಗೆಟಿವ್ ರೀತಿಯಲ್ಲಿ ತೋರಿಸಿದ್ದಾರೆ. ಅಂದರೆ ನಾನು ಏನೇನು ಮಾಡ್ತೀನೋ ಅದನ್ನು ತೋರಿಸೋದು ಬಿಟ್ಟು ನಾನು ಬರದಿದ್ದರೆ ಏನೇನಾಗುತ್ತೆ ಆ ರೀತಿಯಲ್ಲಿ ಒಂದು ತೋರಿಸಿದ್ದಾರೆ. ನನಗೊಂದು ಮೂವಿ ಸ್ವಲ್ಪ ಮಟ್ಟಿಗೆ ಇಷ್ಟ ಆಯಿತು, ಸ್ವಲ್ಪ ಮಟ್ಟಿಗೆ ಕಷ್ಟ ಆಯಿತು. ಬಟ್ ಇಷ್ಟ ಆಗಿದ್ದರಲ್ಲಿ ನಾನು 4.5 ಮಾರ್ಕ್ ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದರೆ, ಉಪೇಂದ್ರ ಅವರ ದೃಷ್ಟಿಯಲ್ಲಿ ನೋಡಿದರೆ ಎಲ್ಲೋ ಅವರು ಸತ್ಯ ಹೇಳ್ತಾ ಇದ್ದಾರೆ. ನಮ್ಮಂಥವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅನ್ನೋದೇ ಒಂದು ಏನು ಹೇಳ್ತೇವೆ ನಾವು ಬೇಜಾರದ ವಿಷಯ. ಅಂದರೆ ನಮಗೆ ಗೊತ್ತಾಗ್ತಾ ಇದೆ ಅಂದರೆ ನಮ್ಮ ಅಕ್ಕಪಕ್ಕದಲ್ಲೇ ಕೆಲವೊಂದು ವಿಷಯಗಳು ನಡೀತದೆ. ಸೊ ಅದನ್ನು ನಾವು ನೋಡಿರೋ ಹಾಗೆ ಇರ್ತೇವೆ. ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಪ್ರಕೃತಿ ನಾಶ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬೋದು. ಸೊ ಅದನ್ನು ಅವರೊಂದು ತೋರಿಸುವಂಥ ರೀತಿ ನನಗೆ ತುಂಬ ಖುಷಿಯಾಯಿತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ UI ಮೂವಿ ಅಂತಹ ಮೂವಿಯೆಲ್ಲ ಸಪೋರ್ಟ್ ಮಾಡಿದರೆ ಇನ್ನೂ ಕೆಲವು ನಿರ್ದೇಶಕರು ಆಗಿರ್ಬೋದು ಅಥವಾ ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟರ್ಗಳು ಇಂತಹ ಒಂದು ಮೂವಿಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಯಾಕಂದರೆ ಉಪೇಂದ್ರ ಅವರು ಓಂ ಮೂವಿ ತೆಗೆದಾಗ ಅಥವಾ ಕೆಲವೊಂದು ಅವರ ಡೈರೆಕ್ಷನ್ ಮೂವಿ ಬಂದಾಗ ನಾವು ಸಪೋರ್ಟ್ ಮಾಡಲ್ಲ. ಅದೇ ಮೂವಿಯನ್ನು 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಅದೇ ಮೂವಿಗಳು ತುಂಬ ಕ್ಲಿಕ್ ಆದಂತಹ ಘಟನೆಗಳು ತುಂಬ ಇದೆ. ಉಪೇಂದ್ರ ಅವರಂತಹ ಮೂವಿ ಅಲ್ಲ, ಕೆಲವು ಮೂವಿಗಳು ಇದೆ. ಸೊ ಅಂತಹ ಮೂವಿಗಳನ್ನು ನಾವು ಇವಾಗಲೇ ಸಪೋರ್ಟ್ ಮಾಡಿದರೆ ಇನ್ನೂ ಕೆಲವು ಮೂವಿಗಳು ಬರುತ್ತೆ. ಸೊ ಅಂಥ ಮೂವಿಗಳನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ರಿವ್ಯೂ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಸೊ ಟೇಕ್ ಕೇರ್, ಬಾಯ್.